ನಮಸ್ಕಾರ ವೀಕ್ಷಕರೇ, ನಾನು ಮುನಿರಾಜ್. ನಾನು ಈಗ ರಾಹು ಕೇತುವಿನ ಬದಲಾವಣೆ ಬಗ್ಗೆ ತಿಳಿಸುತ್ತಿದ್ದೇನೆ. 18ನೇ ತಾರೀಕು ಭಾನುವಾರ ದಿವಸ ರಾಹು ಕೇತುಗಳು ಬದಲಾವಣೆಯ ಸಮಯ. ರಾಹು ಕುಂಭದಲ್ಲಿ, ಕೇತುವು ಸಿಂಹದಲ್ಲಿ ಪ್ರವೇಶ ಮಾಡುತ್ತದೆ. ಅಂದರೆ 18/5/2025. ಅಂದರೆ ನಿಮಗೆ ಇದರ ಹಿಂದಿನ ಅನುಭವ ಹೇಗಿರುತ್ತದೆ ಅಂದರೆ, ಇದೇ ರೀತಿ 2010ರಲ್ಲಿ ರಾಹು ಕುಂಭರಾಶಿಗೆ ಮತ್ತು ಕೇತು ಸಿಂಹರಾಶಿಗೆ ಪ್ರವೇಶ ಮಾಡಿದ್ದಾಗ ಯಾರ ಜೀವನದಲ್ಲಿ ತುಂಬ ಅದ್ಭುತವಾಗಿ ಯಶಸ್ವಿಯನ್ನು ಕಂಡರೋ 1.5 ವರ್ಷ ಯಶಸ್ವಿ ಆಯಿತು. 2010ರಿಂದ 11, 12 ಈ ಟೈಮಲ್ಲಿ ಯಾರಿಗೆ ಯಶಸ್ವಿ ಕಂಡಿತ್ತೋ ಅದು ಮತ್ತೆ ಇವಾಗ ಅವರಿಗೆ ಲಭಿಸುತ್ತಿದೆ. ಅವರು ಇದನ್ನು ಉಪಯೋಗಿಸಿಕೊಳ್ಳಬಹುದು. ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಿದಲ್ಲಿ ಉತ್ತಮವಾಗಿರುತ್ತದೆ. ಅದೇ ರೀತಿಯಲ್ಲಿ 2010ರಲ್ಲಿ ಯಾರು ಕಷ್ಟಗಳನ್ನು ಅನುಭವಿಸುತ್ತಿದ್ದರೋ, ನಂತರದ 2010, 11, 12 ನಂತರ ಕಳೆದ ನಂತರ ಅವರಿಗೆ ಎಲ್ಲವೂ ಒಳ್ಳೆಯದಾಗಿ ಲಭಿಸಿರುತ್ತದೆ. ಆ ವ್ಯಕ್ತಿಗಳಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. 18ನೇ ತಾರೀಕು 5ನೇ ತಿಂಗಳು 2025 ಭಾನುವಾರದಿಂದ ಅವರಿಗೆ ಮತ್ತೆ ಕಷ್ಟಗಳು ಎದುರಾಗುತ್ತದೆ. ಯಾರಿಗೆ ಮೊದಲು ಕಷ್ಟಗಳಿದ್ದವೋ 2010ರಲ್ಲಿ, 10 ಬಂದ ಮೇಲೆ 3 ವರ್ಷ ಅವರಿಗೆ ಅನುಭವ ತುಂಬ ಲಾಭದಾಯಕವಾಗಿತ್ತು, ಅವರಿಗೆ ಮತ್ತೆ ಇವಾಗ ಲಾಭದಾಯಕವಾಗಿರುತ್ತದೆ. ಯಾರು 2010ರಲ್ಲಿ ಕಷ್ಟಪಡುತ್ತಿದ್ದರೋ ಈಗ ಮತ್ತೆ ಅವರಿಗೆ ಕಷ್ಟ ಶುರುವಾಗಿದೆ. ಆದ್ದರಿಂದ ದಾರಿದ್ರ್ಯ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಕಷ್ಟ ಬಂದವರಿಗೆ ದುರ್ಗಾದೇವಿಯ ಆರಾಧನೆ ಮತ್ತು ಗಣೇಶನ ಆರಾಧನೆ ಮಾಡಿದರೆ ತುಂಬ ಕ್ಷೇಮವಾಗಿರುತ್ತದೆ, ಯಶಸ್ವಿಯಾಗುತ್ತದೆ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.